ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಾದ ಕರ್ತನಿಗೆ ನನ್ನ ನಿಮ್ಮ ಪ್ರಾಣ ಆತ್ಮ ಶರೀರದ ಮೂಲಕವಾಗಿ ನಮ್ಮ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ಒಳ್ಳೆಯ ಕೃಪೆಯವಕಾಶವನ್ನು ಕೊಟ್ಟು ಆ ಪರಲೋಕದ ತಂದೆಯಾದ ದೇವರನ್ನು ಸ್ತುತಿಸಿ ಕೊಂಡಾಡ್ಲಿಕ್ಕೆ ಆಗುವಂಥ ಈ ಒಳ್ಳೆಯ ಕೃಪೆಯವಕಾಶವನ್ನು ದೇವರ ವಾಕ್ಯದ ಮೂಲಕವಾಗಿ ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತಕ್ಕೆ ಇಟ್ಟಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನನ್ನ ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನು ಶುದ್ಧೀಕರಿಸುವುದಕ್ಕಾಗಿ ಅದನ್ನು ಪರಿಶುದ್ಧ ತನ್ನ ಆಲಯವನ್ನಾಗಿ ಮಾರ್ಪಡಿಸುವುದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಯಾಕಂದರೆ ದೇವರ ಆತ್ಮನು ನನ್ನ ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಆತನು ವಾಸ ಮಾಡುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಈ ಲೋಕದ ಜನರಿಂದ ನಮ್ಮನ್ನು ಪ್ರತ್ಯೇಕಿಸಿ ಆತನಿಗೋಸ್ಕರವಾಗಿ ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ನಾನು ನೀವು ಬೆಳಕಾಗಿದ್ದೇವೆ. ಕ್ರಿಸ್ತ ನನ್ನ ನಿಮ್ಮ ಮೂಲಕ ಕಾಣುವುದಕ್ಕಾಗಿ ವಾಕ್ಯವೆಂಬಾತನು ಆ ವಾಕ್ಯದ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಪ್ರತಿಷ್ಠೆ ಪಡಿಸಿ ಇಂದಿನ ದಿನದಲ್ಲಿ ಲೋಕಕ್ಕೆ ನಾನು ನೀವು ಬೆಳಕಾಗಿದೆ ಎಂಬುದಾಗಿ ಲೋಕದ ಜನರು ನಮ್ಮನ್ನು ನೋಡಬೇಕೆಂಬುದಾಗಿ ಲೋಕದ ಜನರು ಕ್ರಿಸ್ತನನ್ನು ನನ್ನ ನಿಮ್ಮ ಮೂಲಕವಾಗಿ ಕಾಣಬೇಕೆಂಬುದಾಗಿ ದೇವರಾದ ಕರ್ತನು ನನ್ನ ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಇಂಥ ಪರಲೋಕದ ತಂದೆಯಾದ ದೇವರಿಗೆ ನಮ್ಮನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಯಾವ ಸ್ಥಾನವನ್ನು ಆತನಿಗೆ ನಾವು ಕೊಟ್ಟಿದ್ದೀವಿ? ಮೊದಲನೇ ಸ್ಥಾನ ಕೊಟ್ಟಿದ್ದೀವಾ? ಎರಡನೇ ಸ್ಥಾನ ಕೊಟ್ಟಿದ್ದೇವಾ? ಮೂರನೇ ಸ್ಥಾನ ಕೊಟ್ಟಿದ್ದೇವಾ? ಇನ್ನು ಹೇಳ್ತಾ ಹೋಗುವುದಾದರೆ, ಈ ಅಂಕಿಯಲ್ಲಿ ಹೇಳ್ತಾ ಹೋಗುವುದಾದರೆ ಆಗಲ್ಲ. ಆ ದೊಡ್ಡ ಅಂಕಿಗಳಿಗಿಂತ ನಾವು ಕೊಡುತ್ತಾ ಹೋಗುವುದಕ್ಕಿಂತ ಮೊದಲ ಅಂಕೆಯನ್ನೇ ನಾವು ಕೊಡುವ. ಅಂದರೆ ಮೊದಲ ಸ್ಥಾನವನ್ನೇ, ನಂತರ ನಮ್ಮ ಜೀವಿತದಲ್ಲಿ ನಾವು ಉನ್ನತವಾಗಿ ನಾವು ನಡೆಸಲ್ಪಡುವುದಾದರೆ ಈ ಮೊದಲ ಸ್ಥಾನವನ್ನು ಪರಲೋಕದ ಆ ತಂದೆಯಾದ ದೇವರಿಗೆ ನಾನು ನೀನು ಕೊಡುವಾಗ ಈ ಲೋಕದಲ್ಲಿ ಅಬ್ರಹಾಮನಿಗೆ ದೇವರಾದ ಕರ್ತನು ಏನು ವಾಗ್ದಾನ ಮಾಡಿದನ ಆ ವಾಗ್ದಾನವನ್ನು ನನ್ನ ನಿಮ್ಮ ಜೀವಿತದಲ್ಲಿ ಕೂಡ ಆ ಪರಲೋಕದ ತಂದೆಯಾದ ದೇವರು ನೆರವೇರಿಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತನ್ನ ಹಸ್ತದ ಮೂಲಕ ಇವತ್ತು ನನ್ನನ್ನು ನಿಮ್ಮನ್ನು ಅಭಿಷೇಕಿಸಿದ್ದಾನೆ. ದೇವರ ಹಸ್ತದ ಅಭಿಷೇಕ ಯಾರು ಕೂಡ ತಿರಸ್ಕಾರ ಮಾಡಬೇಡಿ. ದೇವರ ಹಸ್ತ ಆ ಅಭಿಷೇಕಿಸಲ್ಪಟ್ಟಿರುವುದಾದರೆ ಒಂದು ನನ್ನ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಉನ್ನತವಾದ ಒಂದು ಆಲೋಚನೆ, ಉನ್ನತವಾದ ಒಂದು ಸ್ಥಾನ, ಆ ಸ್ಥಾನದಲ್ಲಿ ನಡೆಸಲಿಕ್ಕೆ ಬೇಕಾಗಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನವನ್ನು ಎಷ್ಟೋ ಜನರು ಕಾಣದೆ ಹೋಗಿದ್ದಾರೆ. ಆದರೆ ದೇವರಾದ ಕರ್ತನು ಇಂದಿನ ದಿನದಲ್ಲಿ ನನಗೂ ವಾಕ್ಯಗಳನ್ನು ಕೇಳುವಂಥ ನಿಮಗೂ ಒಂದು ಒಳ್ಳೆಯ ಕೃಪೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ವಾಕ್ಯವೆಂಬಾತನ ಬಳಿಗೆ ನೀವು ಬನ್ನಿ ಪ್ರಿಯರೇ. ವಾಕ್ಯವೆಂಬಾತನ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ವಾಕ್ಯವೆಂಬಾತನ ಹಸ್ತದ ಮೂಲಕ ನೀವು ನಡೆಸಲ್ಪಡಬೇಕು. ಬೇಟೆಗಾರನು ಅಂದರೆ ಸೈತಾನನು ನಿಮ್ಮ ಜೀವಿತದಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಯಾವ ರೋಗದ ಬಲೆಯನ್ನು ಬೀಸ್ತಾನೋ ಗೊತ್ತಿಲ್ಲ, ಯಾವ ರೀತಿ ಕಷ್ಟದ ಬಲೆಯನ್ನು ಬೀಸ್ತಾನೋ ಗೊತ್ತಿಲ್ಲ, ಯಾವ ರೀತಿ ಅವಮಾನದ ಬಲೆಯನ್ನು ಬೀಸ್ತಾನೋ ಗೊತ್ತಿಲ್ಲ, ಯಾವ ರೀತಿಯ ನೋವಿನ ಬಲೆಯನ್ನು ಬೀಸ್ತಾನೋ ಗೊತ್ತಿಲ್ಲ, ಯಾವಾಗ ಸೋಲಿನ ಬಲೆಯನ್ನು ನಿಮ್ಮ ಜೀವಿತದಲ್ಲಿ ಬೀಳಿಸ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ಆದರೆ ಆ ಬಲೆ ಎಲ್ಲವೂ ಮುರಿಯಲ್ಪಡಬೇಕಾದರೆ, ಆ ಬಲೆ ನಿಮ್ಮನ್ನು ಟಚ್ ಮಾಡದೆ ಇರಬೇಕಾಗಿರುವುದಾದರೆ ಜೀವ ಸ್ವರೂಪನಾದಂಥ ಆ ವಾಕ್ಯವೆಂಬಾತನಾಗಿರುವಂಥ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ಆರಿಸಿಕೊಂಡಂತ ಯೇಸುವಿನಲ್ಲಿ ನಾವು ನೆಲೆಗೊಂಡವರಾಗಿದ್ದುಕೊಂಡು
ತನ್ನ ಪ್ರಾಣವನ್ನೇ ಕೊಟ್ಟಂಥ ಯೇಸುವಿನಲ್ಲಿ ನಿಮ್ಮ ಜೀವಿತದಲ್ಲಿ ಆತನಿಗೆ ಮೊದಲ ಸ್ಥಾನ ನೀವು ಕೊಡುವುದಾದರೆ, ಬೇಟೆಗಾರನು ನಿಮ್ಮ ಹತ್ತಿರ ಬರದ ಹಾಗೆ, ಬೇಟೆಗಾರನು ಬಲೆಯನ್ನು ಬೀಸದಾಗೆ ತನ್ನ ಕೃಪೆ ಎಂಬ ಹಸ್ತದ ಒಡೆತನದಲ್ಲಿಟ್ಟು ಆತನು ಕಾಪಾಡಿ ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ದಿನವನ್ನು ನಾನಾಗ್ಲಿ ನೀವಾಗ್ಲಿ ಲೋಕದ ಯಾವ ಮನುಷ್ಯನಾಗ್ಲಿ ಈ ದಿನವನ್ನು ನೇಮಕ ಮಾಡಲಿಲ್ಲ. ಪರಲೋಕದ ತಂದೆಯಾದ ದೇವರೇ ನೇಮಕ ಮಾಡಿದ್ದಾನೆ. ಆತನು ನೇಮಕ ಮಾಡಿದ್ದನ್ನು ಇವತ್ತು ನಾನು ನೀವುಗಳು ಇದನ್ನು ಪಾಲಿಸಲೇಬೇಕು, ಇದನ್ನು ಅನುಸರಿಸಲೇಬೇಕು, ಇದನ್ನು ಗೌರವಿಸಲೇಬೇಕು, ಇದನ್ನು ಮಹಿಮೆ ಪಡಿಸಲೇಬೇಕು. ಪ್ರಿಯ ದೇವಜನರೇ, ಯಾವಾಗ ವಾಕ್ಯವೆಂಬಾತನ ಬಳಿಗೆ ಯಥಾರ್ಥವಾದ ಹೃದಯದಿಂದ ನೀವು ಬರ್ತೀರಾ, ಆ ಯಥಾರ್ಥವಾದ ಹೃದಯದ ಮೂಲಕವಾಗಿ ದೇವರಾದ ಕರ್ತನು ವಿಶೇಷವಾದ ರೀತಿ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ಆತನು ನಡೆಸೋನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಕೂಡ ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಮಧ್ಯದಲ್ಲಿ ಮಧ್ಯಸ್ಥಗಾರನಾಗಿದ್ದುಕೊಂಡು ನನ್ನೊಂದಿಗೆ ನಿಮ್ಮೊಂದಿಗೆ ಆತನು ತನ್ನ ವಾಕ್ಯದ ಮೂಲಕ ಪರಲೋಕದಿಂದ ಸ್ಥಾಪಿತವಾದಂತಹ ಜೀವವುಳ್ಳ ಮಾತುಗಳಾಗಿ ತನ್ನ ವಾಕ್ಯವನ್ನು ಇವತ್ತು ನನ್ನೊಂದಿಗೂ ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ಆ ವಾಕ್ಯ ಯಾವುದೆಂಬುದಾಗಿ ನೋಡುವುದಾದರೆ ಹಗ್ಗಾಯ 2ನೇ ಸಂಧಿ 9ನೇ ವಚನ. ಹಗ್ಗಾಯ 2ನೇ ಸಂಧಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರದ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇಲ್ಲಿ ದೇವರಾದ ಕರ್ತನು 2 ಸಂಗತಿಗಳನ್ನು ಹೇಳ್ತಾನೆ. ಈ ಆಲಯದ ವೈಭವವು ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರ್ತದೆ. ಇದು ಸೇನಾಧೀಶ್ವರನಾದ. ಇನ್ನೊಂದು ಏನು ಹೇಳ್ತದೆ? ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರದ ಯೆಹೋವನ ನುಡಿ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು 2 ಸಂಗತಿಗಳನ್ನು, ಈ ಆಲಯ, ಇವತ್ತು ಈ ಆಲಯ ಎಂಬುದಾಗಿ ಹೇಳುವುದಾದರೆ ಇಲ್ಲಿ ಪರಲೋಕದ ತಂದೆಯಾದ ದೇವರು ಇವತ್ತು ನಿಮ್ಮ ವಿಷಯದಲ್ಲಿ ವೈಯಕ್ತಿಕವಾಗಿ ಆತನು ಮಾತನಾಡ್ತಿದ್ದಾನೆ. ಪ್ರಿಯರೇ, ಖರಶನ ಕೂರ ಬಾಂದೇರೆ ಮೇಖಾನ ತೋರೋಲೋರಯ್ಯ. ಈ ಆಲಯ ಅಂದ್ರೆ ಇವತ್ತು ದೇವರ ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸಲ್ಪಟ್ಟಂತ ನಾನು ನೀನು ದೇವರ ಆಲಯವಾಗಿದ್ದೇವೆ. ಪ್ರಿಯರೇ, ಈ ಆಲಯ ಅಂದ್ರೆ ಹಿಂದಿನ ವೈಭವ, ಅಂದರೆ ಮುಂದಿನ ವೈಭವ ಹಿಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರ್ತದೆ ಎಂಬುದಾಗಿ. ಹಿಂದಿನ ನಿನ್ನ ಜೀವಿತ ಯಾವ ರೀತಿಯಾಗಿತ್ತು? ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನಾನು ನೀನು ಅಂಗೀಕಾರ ಮಾಡದೇ ಇದ್ದಂಥ ವಿಷಯದಲ್ಲಿ, ಆ ಸಂದರ್ಭದಲ್ಲಿ ನಾವು ನೋಡುವುದಾದರೆ ನಮಗೆ ಬೇಕಾದ ರೀತಿಯಲ್ಲಿ ನಮ್ಮ ಆಲೋಚನೆ ಪ್ರಕಾರ ನಮ್ಮ ಈ ಶರೀರ ಏನು ಹೇಳ್ತದೆ, ನಮ್ಮ ಆಲೋಚನೆ ಏನು ಹೇಳ್ತದೆ, ಅದೇ ರೀತಿಗೆ ನಾವು ನಡ್ಕೊಳ್ತಾ ಇದ್ದೇವೆ. ಆಗ ಕೂಡ ನಾನು ನೀನು ದೇವರ ಆಲಯವಾಗಿದ್ದೆವು, ಆದರೆ ಆಲಯ ಅದು ಶುದ್ಧೀಕರಿಸಲ್ಪಟ್ಟಿರಲಿಲ್ಲ. ಆಗಲೂ ಕೂಡ, ಯಾಕಂದ್ರೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದ ದೇವರ ಚಿತ್ತ, ದೇವರ ಉದ್ದೇಶ, ನಾನು ನೀನು ದೇವರ ಮಗನು ಮಗಳಾಗಿರ್ಬೇಕೆಂಬುದಾಗಿ, ನಿನ್ನ ಜೀವಿತದಲ್ಲಿ ಆ ಪರಿಶುದ್ಧತೆ ಇರಬೇಕೆಂಬುದಾಗಿ ದೇವರ ಚಿತ್ತ, ದೇವರ ಉದ್ದೇಶ, ಅದು ಆಲೋಚನೆ ಆಗಿತ್ತು. ಆದರೆ ನಿಮ್ಮ ಜೀವಿತದಲ್ಲಿ ಈ ಲೋಕದ ಸಂಗತಿ, ಈ ಲೋಕದ ಕಾರ್ಯಗಳು, ಈ ಲೋಕದ ಆಲೋಚನೆಗಳು, ಈ ಲೋಕದ ಅಧಿಪತಿಯಾಗಿರುವಂಥ ಸೈತಾನನು ಈ ಲೋಕದ ಎಲ್ಲ ಬೇಡವಾದ ಸಂಗತಿಗಳನ್ನು ತೋರಿಸಿಕೊಟ್ಟು
ಆ ಲೋಕದ ಬೇಡವಾದ ಆ ಪಾಪದ ಜೀವಿತದಲ್ಲಿ ಜೀವಿಸಿದ್ದಂಥ ವೇಳೆಯಲ್ಲಿ ಆ ಲೋಕದ ರೀತಿಯಲ್ಲಿದ್ದಂಥ ಆ ಆಲಯವನ್ನು ನಿನ್ನ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯವೆಂಬ ಸುವಾರ್ತೆಯನ್ನು ನಿನ್ನ ಜೀವಿತದಲ್ಲಿ ಬಲವಾಗಿ ಹಲ್ಲೆಲೂಯಾ ಸುವಾರ್ತೆ ಸಾರಲ್ಪಟ್ಟು ಒಂದು ದಿನ ನನ್ನ ಹಿಂದಿನ ವೈಭವ, ನಾನು ಅದನ್ನು ಹಿಂದಿನ ವೈಭವ ಅಂದರೆ ಯಾವ ರೀತಿ ದೇವರ ಹಸ್ತ ಆ ಸಂದರ್ಭದಲ್ಲಿ ಕೂಡ ನನ್ನನ್ನು ನಿಮ್ಮನ್ನು ನಡೆಸ್ತಾ ಇತ್ತು. ಬೇಟೆಗಾರನು ತನ್ನ ಬಲೆಯನ್ನು ಬೀಸಿ ನಮ್ಮ ಜೀವಿತವನ್ನು ನಾಶಕರವಾದ ಜೀವಿತದಲ್ಲಿ ನಡೆಸ್ತಿದ್ದ. ಆದರೆ ನಮಗೆ ಅದು ಸತ್ಯ ಗೊತ್ತಾಗ್ತಾ ಇರಲಿಲ್ಲ. ನಿಜವಾದ ಸತ್ಯದ ಬೆಳಕಿನಲ್ಲಿ ನಾವು ಜೀವಿಸ್ತಾ ಇರಲಿಲ್ಲ. ಗಾಢಾಂಧಕಾರವಾದ ಕತ್ತಲೆಯ ಜೀವಿತ ನಮ್ಮ ಜೀವಿತವಾಗಿತ್ತು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಈ ಆಲಯದ ವೈಭವವು ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ, ಯಾಕಂದ್ರೆ ಅದು ಡಿಫ್ರೆಂಟ್ ಆಗಿದೆ. ಈಗಿನ ವೈಭವ ಬೇರೆ, ಹಿಂದಿನ ವೈಭವ ಬೇರೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಆಲೋಚನೆ ಪ್ರಕಾರ ನೀವು ಯಾವ ರೀತಿಗೆ ನೀವು ಜೀವಿಸಿದ್ದೀರಿ, ಈಗ ಯಾವ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ದೇವರಾದ ಕರ್ತನು, ಆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಜೀವಿತವನ್ನು ಶುದ್ಧೀಕರಿಸಿ ಇವತ್ತಿನ ದಿನದಲ್ಲಿ ಆತನಿಗೋಸ್ಕರವಾಗಿ ಆತನು ನಿಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡು ನಿಮ್ಮ ಜೀವಿತ ಪಾಪದ ಜೀವಿತವನ್ನು ಶುದ್ಧೀಕರಿಸಿ ಪಾಪದ ಬಂಧನದಿಂದ ನಿಮ್ಮನ್ನು ಬಿಡುಗಡೆಗೊಳಿಸಿ ಆ ತಂದೆಯಾದ ದೇವರು ಆ ಪರಲೋಕ ರಾಜ್ಯದಲ್ಲಿ ಎಷ್ಟೋ ಬಿಡಾರಗಳಿದೆ. ಆ ವೈಭವ, ಆ ಪರಲೋಕದ ವೈಭವವನ್ನು ನೀವು ನೋಡಬೇಕೆಂಬುದಾಗಿ, ಆ ಪರಲೋಕದ ವೈಭವವನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ಆ ಪರಲೋಕದ ತಂದೆಯಾದ ದೇವರು ಮುಂದಿನ ವೈಭವದ ವಿಷಯದಲ್ಲಿ, ಹಿಂದಿನ ವೈಭವ ಅದು ಏನಿಲ್ಲ. ಈ ಲೋಕದಲ್ಲಿ ನೀವು ಏನು ಸಂಪಾದನೆ ಮಾಡ್ತೀರಾ, ಏನು ಗಳಿಸ್ತೀರಾ, ಏನು ಅನುಭವಿಸ್ತೀರಾ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ಪ್ರಿಯ ದೇವ ಜನರೇ, ಆ ಪರಲೋಕದ ವೈಭವ ಮಾತ್ರ ನಿಮ್ಮ ಜೀವಿತದಲ್ಲಿ ಎಣಿಕೆಗೆ ಬರ್ತದೆ. ದೇವರಾದ ಕರ್ತನು ಕೊಟ್ಟಿರುವಂಥ ಈ ಆಯುಷ್ಕಾಲದವನ್ನು, ಈ ಜೀವಿತವನ್ನು ದೇವರಾದ ಕರ್ತನಿಗೋಸ್ಕರವಾಗಿ ಡೇ ಬೈ ಡೇ ಯಾವ ರೀತಿಯಾಗಿ ನಿಮ್ಮನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿಕೊಡ್ತಿದ್ದೀರಿ, ಹಿಂದಿನ ಆಲಯವನ್ನಾಗಿ ನೀವು ಜೀವಿಸಲಿಕ್ಕೆ ಬಯಸ್ತಿದ್ದೀರಾ, ಮುಂದಿನ ಆ ವೈಭವದಲ್ಲಿ ದೇವರ ಹಸ್ತದ ಆ ಮಹಿಮೆಯ ಆ ವೈಭವ ನಿಮ್ಮ ಜೀವಿತದಲ್ಲಿ ಬೇಕೆಂಬುದಾಗಿ ಆ ನಿರೀಕ್ಷೆಯಿಂದ ನೀವು ಕಾಯ್ತಾ ಇದ್ದೀರಾ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು, ಆ ಕರ್ತನಾದ ಯೇಸು ಆಲಯ ಅಂದರೆ ನಿನ್ನ ಹೃದಯವಾಗಿದೆ. ಪ್ರಿಯರೇ, ಈ ಆಲಯ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ, ಪರಿಶುದ್ಧವಾದ ತನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ, ಇದು ಆತನು ನನಗೋಸ್ಕರ ನಿಮಗೋಸ್ಕರ ಇಟ್ಟಿರುವಂಥ ಆ ವೈಭವ ನೋಡಬೇಕೆಂಬುದಾಗಿ ಆ ಪರಲೋಕದ ತಂದೆ ಇವತ್ತು ಆತನ ಮಕ್ಕಳಾದ ನನ್ನಲ್ಲಿ ನಿನ್ನಲ್ಲಿ ಆತನು ಬಯಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಲೋಕದಲ್ಲಿ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ಅನೇಕ ಆಸ್ತಿ ಅಂತಸ್ತು ಅನೇಕ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಇವತ್ತಿನ ದಿನದಲ್ಲಿ ಈ ಆಸ್ತಿಯ ವಿಷಯದಲ್ಲಿ ನೋಡುವಂಥ ವೇಳೆಯಲ್ಲಿ ಎಷ್ಟೋ ಕೊಲೆಗಳು ನಡೀತಾ ಇದೆ. ಎಷ್ಟೋ ವಿಧವಾದ ರೀತಿಯಲ್ಲಿ ಅಣ್ಣ ತಮ್ಮನಿಗೆ ವಿರೋಧ, ತಂದೆ ಮಗನಿಗೆ ವಿರೋಧ, ತಾಯಿ ಮಗಳಿಗೆ ವಿರೋಧ, ಅತ್ತೆ ಸೊಸೆಗೆ ವಿರೋಧ, ಸೊಸೆ ಅತ್ತೆಗೆ ವಿರೋಧ, ಮಕ್ಕಳು ತಂದೆ ತಾಯಿಗಳಿಗೆ ವಿರೋಧ. ಇವತ್ತು ನಾವು ಲೋಕದಲ್ಲಿ ನಾವು ನ್ಯೂಸ್ಗಳಲ್ಲಿ ನೋಡುವಂಥ ವೇಳೆಯಲ್ಲಿ ಎಷ್ಟು ಭಯಾನಕವಾಗಿದೆ. ಇವತ್ತು ಮನುಷ್ಯನು ನಾಶವಾಗಿ ಹೋಗುವಂಥ ಈ ಲೋಕದ ವೈಭವವನ್ನೇ ಬಯಸ್ತಿದ್ದಾನೆ. ಅದು ನಾಶಕರವಾಗಿ ಹೋಗ್ತದೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಅವನ ಆತ್ಮ ನಷ್ಟಪಟ್ಟರೆ ಅವನು ಏನು ಪ್ರಯೋಜನ ಎಂಬುದಾಗಿ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಹಿಂದಿನ ಆಲಯವಾಗಿ ಇರಬೇಡಿ, ಮುಂದಿನ ಆಲಯದ ಆ ವೈಭವ ದೇವರು ನಿಮ್ಮ ಒಬ್ಬೊಬ್ಬರ ಜೀವಿತವನ್ನು ತನ್ನ ಪರಿಶುದ್ಧವಾದ ವಾಕ್ಯದ ಮೂಲಕ, ತನ್ನ ಪರಿಶುದ್ಧವಾದ ರಕ್ತದ ಮೂಲಕ ನಿಮ್ಮ ಜೀವಿತವನ್ನು, ನಿಮ್ಮ ಹೃದಯ ಎಂಬ ಆಲಯವನ್ನು ಶುದ್ಧೀಕರಿಸಿ
ಆ ಆಲಯದ ವೈಭವ ಅಂದರೆ ಪರಲೋಕದ ಮಹಿಮೆ ಪ್ರಭಾವ, ಅದು ಎಷ್ಟು ನಿಮ್ಮ ಜೀವಿತದಲ್ಲಿ ಪ್ರಕಾಶಿಸಲಿಕ್ಕಿದೆ ಎಂಬುದಾಗಿ ದೇವರಾದ ಕರ್ತನನ್ನು ತೋರಿಸಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಹಿಂದಿನ ಆಲಯ ಬೇಸರಿಕೆ, ಚಿಂತೆ, ಕಷ್ಟ, ನಷ್ಟಗಳು, ಅವಮಾನ, ನಿಂದೆಗಳು, ರೋಗಗಳು ಇದೇ ತುಂಬಿಕೊಂಡಿತ್ತು. ಆದರೆ ಮುಂದಿನ ವೈಭವ, ದೇವರಾದ ಕರ್ತನು ತನ್ನ 2 ಹಸ್ತವನ್ನು ಚಾಚಿ ನಿಮ್ಮ ಜೀವಿತವೆಂಬ ಆಲಯವನ್ನು, ನಿಮ್ಮ ಹೃದಯ ಎಂಬ ಆಲಯವನ್ನು, ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಪರಲೋಕದ ತಂದೆಯಾದ ದೇವರು, ತಂದೆ, ಮಗ, ಪರಿಶುದ್ಧಾತ್ಮನು, ತ್ರಯೇಕತ್ವವುಳ್ಳ ದೇವರು ನಿಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕೋಸ್ಕರವಾಗಿ ಆತನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಬಯಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಹೃದಯಗಳನ್ನು ಆತನು ಟಚ್ ಮಾಡುವವನಾಗಿದ್ದಾನೆ. ಆ ಮುಂದಿನ ವೈಭವಕ್ಕೋಸ್ಕರವಾಗಿ ಆ ಪರಲೋಕದ ತಂದೆಯಾದ ದೇವರನ್ನು, ಆ ಪರಲೋಕದ ತಂದೆಯಾದ ದೇವರಿಗೆ ನೀವು ವಿಧೇಯರಾಗಿ ಆ ವಿಧೇಯತ್ವದ ಪ್ರೀತಿಯನ್ನು ನೀವು ತೋರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಈಗಲೂ ಕೂಡ ಆ ಹಿಂದಿನ ಆಲಯದಲ್ಲಿ ಇದ್ದಂತಹ ವೈಭವ, ಆ ಪಾಪದ ಜೀವಿತ ನಿಮ್ಮಲ್ಲಿ ಇರುವುದಾದರೆ ಆ ಮಹಿಮೆಯುಳ್ಳ ಮುಂದಿನ ವೈಭವವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಸೈತಾನನು ಕೆಡುಕನು, ಶೋಧಕನಾಗಿದ್ದಾನೆ. ಗರ್ಜಿಸೋ ಸಿಂಹದೋಪಾದಲ್ಲಿ ನಿಮ್ಮನ್ನು ನುಂಗ್ಲಿಕ್ಕೆ ಕಾಯ್ತಿದ್ದಾನೆ. ಪ್ರಿಯರೇ, ಅದಕ್ಕೆ ಅವಕಾಶ ಕೊಡಬೇಡಿ. ದೇವರು ತನ್ನ ಮಹಿಮೆಯ ವೈಭವವನ್ನು ನಿಮ್ಮಲ್ಲಿ ಇರಿಸುವುದಕ್ಕೋಸ್ಕರವಾಗಿ ಸೈತಾನನು ತಂದು ಹಾಕಿದಂಥ ಆ ಎಲ್ಲ ಮಾಟ ಮಂತ್ರದ ಆ ಬಲಹೀನತೆ, ಆ ರೋಗಗಳನ್ನು ಮುರಿಯುವುದಕ್ಕಾಗಿ ನಿಮ್ಮ ಹೃದಯ ಎಂಬ ಆಲಯವನ್ನು ಶುದ್ಧೀಕರಿಸಿ ತನ್ನ ಮಹಿಮೆ, ತನ್ನ ಪ್ರಭಾವವನ್ನು ನಿಮ್ಮ ಮೂಲಕ ಚಲಿಸುವುದಕ್ಕಾಗಿ ದೇವರಾದ ಕರ್ತನು ತನ್ನ ಹಸ್ತವನ್ನು ಚಾಚಿ ನಿಮ್ಮನ್ನು ಕರೆಯುವವನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಾಕ್ಯದ ಈ ಸ್ವರಕ್ಕೆ ನೀವೆಷ್ಟು ಜನ ಕಿವಿಗೊಡ್ತಾ ಇದ್ದೀರಿ? ಎಷ್ಟು ಜನ ನಿಮ್ಮ ಜೀವಿತವನ್ನು ಆ ಪರಲೋಕದ ತಂದೆಯಾದ ದೇವರಿಗೆ ನೀವು ಒಪ್ಪಿಸಿ ಕೊಡ್ತಾ ಇದ್ದೀರಿ? ಪ್ರಿಯ ದೇವಜನರೇ, ಹಿಂದಿನ ವೈಭವ ಬೇಡ. ಹಿಂದಿನ ವೈಭವ ಅದು ನಾಶಕರವಾಗಿ ಹೋಗುವಂಥ ವೈಭವ. ಈಗಿನ ವೈಭವ ಅಂದರೆ ದೇವರ ಮಹಿಮೆಯ ಪ್ರಭಾವ, ದೇವರ ಮಹಿಮೆಯ ಆ ಭಾಗ್ಯ, ಆ ಪರಿಶುದ್ಧತೆಯ ಜೀವಿತ, ಆ ಮಹಿಮೆಯುಳ್ಳ ಜೀವಿತ ಇವತ್ತು ನಿಮ್ಮ ಜೀವಿತಕ್ಕೆ ಕೊಡುವುದಕ್ಕಾಗಿ ಆ ಪರಲೋಕದ ಆ ಸೇನಾಧೀಶನಾದ ಯೆಹೋವ ದೇವರು ಆತನು ನುಡಿಯುವನಾಗಿದ್ದಾನೆ. ಪ್ರಿಯ ದೇವಜನರೇ, ಹಿಂದಿನ ವೈಭವ ಅದು ನಿಮ್ಮ ಜೀವಿತವನ್ನು ಸುಖ, ಸಂತೋಷ, ಸಮಾಧಾನದಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. 2ನೇ ಕೆಳಗೆ ವಾಕ್ಯಕ್ಕೆ ನಾವು ಬರುವಾಗ ಏನು ಹೇಳ್ತದೆ ಅಲ್ಲಿ? ನಿಮ್ಮಲ್ಲಿ ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆ. ಈ ಸ್ಥಳದಲ್ಲಿ ಅಂದರೆ ದೇವರ ಆತ್ಮನು ವಾಸಿಸುವಂತ ಈ ಹೃದಯ ಎಂಬ ಆಲಯದಲ್ಲಿ ನಿಮ್ಮ ಜೀವಿತದಲ್ಲಿ ಪರಲೋಕದ ಮಹಿಮೆ ಲೋಕದಲ್ಲಿ ಕಾಣಲ್ಪಡುವಾಗ ಆ ಪರಲೋಕದ ಸಮಾಧಾನ ನಿನ್ನ ನಡೆಸ್ತದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಎಷ್ಟು ಜನರು ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಂತೋಷ ಇಲ್ಲದೆ, ಬರೇ ಟೆನ್ಷನ್ 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 ಟೆನ್ಷನ್. ಅವರನ್ನು ನೋಡುವುದು, ಇವರನ್ನು ನೋಡುವುದು, ಅವರ ವಿಷಯದಲ್ಲಿ ಮಾತಾಡುವುದು, ಇವರ ವಿಷಯದಲ್ಲಿ ಮಾತನಾಡುವುದು, ಅವರನ್ನು ನೋಡಿ ಇವರನ್ನು ಕಂಪೇರ್ ಮಾಡಿಕೊಳ್ಳುವಂಥದ್ದು ಇದೇ ನಿಮ್ಮ ಜೀವಿತದಲ್ಲಿ. ಅದೆಲ್ಲ ಇದು ಹಳೆಯ ಆಲಯದಲ್ಲಿ ಇದ್ದಂಥ ಆ ವೈಭವ. ಅದು ಬೇಡ ಪ್ರಿಯ ದೇವಜನರೇ. ನಿಮ್ಮ ಜೀವಿತದಲ್ಲಿ ಪರಲೋಕದ ಸಮಾಧಾನದ ಅಧಿಪತಿ ನಿಮ್ಮ ಜೀವಿತಕ್ಕೆ ಆತನು ಪ್ರವೇಶಿಸಲಿಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ಆ ಮುಂದಿನ ವೈಭವ, ಸೈತಾನನು ಯಾವ ಆಶೀರ್ವಾದಗಳನ್ನು ತಡೆ ಮಾಡಿದನ, ನಿಮ್ಮನ್ನು ಸೇವೆಯಲ್ಲಿ ನಡೆಸುವಂಥದ್ದನ್ನು ತಡೆ ಮಾಡಿದನ, ದೇವರಾದ ಕರ್ತನು ಸೇವೆಯಲ್ಲಿ ನಡೆಸ್ತಾನೆ. ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ ಏನೇನು ವಾಗ್ದಾನ ಮಾಡಿದಾನ ಅದು ಒಂದು ವೇಳೆ ತಡೆಯಾಗಿದ ಆ ವೈಭವ, ಪರಲೋಕದ ವೈಭವ, ಆ ಆಶೀರ್ವಾದ, ನೀನು ವಾಗ್ದಾನವನ್ನು ಹೊಂದಿಕೊಳ್ಳಿಕ್ಕೆ ದೇವರಾದ ಕರ್ತನು ನಡೆಸೋನಾಗಿದ್ದಾನೆ.
ಯಾವುದೇ ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಶಾಪದ ರೀತಿಯಲ್ಲಿ ಇರುವಂಥ ಆ ರೋಗಗಳಿದೆ, ಆ ರೋಗಗಳನ್ನು ಗುಣಪಡಿಸಲಿಕ್ಕೆ ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ಮಧ್ಯ ಪ್ರವೇಶಿಸುವವನಾಗಿದ್ದಾನೆ. ಸೈತಾನನ ಕಟ್ಟುಗಳನ್ನು, ಬಂಧನಗಳನ್ನು ಆತನು ಮುರಿಯಲು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಇರುವಂಥ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಆ ಪರಲೋಕದ ತಂದೆಯಾದ ದೇವರಿಗೆ ಬೇಡ ಪ್ರಿಯರೇ. ಬರೇ ಆತನು ಕೇಳುವಂಥದ್ದು ನಿಮ್ಮ ಹೃದಯ. ಆ ಹೃದಯದಲ್ಲಿ ಒಂದು ವೇಳೆ ಇನ್ನೂ ಕೂಡ ಆ ಹಳೆ ವೈಭವಗಳು ಇರುವುದಾದರೆ, ನಿಮ್ಮಿಂದ ಅದನ್ನು ತೆಗಿಲಿಕ್ಕೆ ಆಗದೆ ಇರುವುದಾದರೆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಆ ಆಲಯವನ್ನು ಆತನು ಶುದ್ಧೀಕರಿಸ್ತಾನೆ. ಒಂದು ಹಾಡಾಟ ಇದ್ದಂತೆ ಬಂದೆ ಯೇಸುವೆ, ಎದ್ದೇಳು ಬಾಯಿ ಅಪ್ಪಣೆ, ನೀನಾಗಿ ಕೊಟ್ಟೆ ಕರ್ತನೆ. ನಂತರ ಕ್ರೂಜೆಯಲ್ಲಿ ನೊಂದ ಯೇಸುವೆ, ಇದ್ದಂತೆ ಬರ್ಬೇಕು. ಯಾಕಂದ್ರೆ ಕ್ರೂಜೆಯಲ್ಲಿ ನನಗೋಸ್ಕರ ನಿನ್ಗೋಸ್ಕರ ಆತನು ನೊಂದು ಹೋಗಿದ್ದಾನೆ. ಯಾಕಂದ್ರೆ ನನ್ನ ನಿನ್ನ ಬಲಹೀನತೆಗಳನ್ನು ಆತನು ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಯಾಕಂದ್ರೆ ಹಿಂದಿನ ವೈಭವ ನಿಮ್ಮನ್ನು, ಆ ಸೈತಾನನು ನಿಮ್ಮ ಜೀವಿತವನ್ನು ನರಕದ ಜೀವಿತದಲ್ಲಿ ನಡೆಸ್ತಿರುವಂತಹ ಜೀವಿತದಿಂದ ನಿಮ್ಮನ್ನು ಬಿಡುಗಡೆಗೊಳಿಸಿ ಮುಂದಿನ ದಿನದಲ್ಲಿ ನಿಮ್ಗೆ ಇಟ್ಟಿರುವಂತಹ ಆ ವೈಭವವನ್ನು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನೀವು ಅದನ್ನು ಹೊಂದಿಕೊಳ್ಬೇಕೆಂಬುದಾಗಿ ಈಗಲೂ ಕೂಡ ದೇವರಾದ ಕರ್ತನು ಬಯಸುವನಾಗಿದ್ದಾನೆ. ನಿಮ್ಮ ಪರಲೋಕ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ಆತನು ಸಮಾಧಾನದ ಅಧಿಪತಿಯಾಗಿದ್ದುಕೊಂಡು ತನ್ನ ಪರಲೋಕದ ಸಮಾಧಾನದಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಆ ಸಮಾಧಾನ ನಿಮ್ಮ ಜೀವಿತದಲ್ಲಿ ಬರುವಾಗ ಲೋಕ ಸಂಬಂಧವಾದ ಎಲ್ಲ ಸಂಗತಿಗಳು, ಲೋಕದ ಆಲೋಚನೆಗಳು ಬಿಟ್ಟು ಹೋಗ್ತದೆ, ಲೋಕದ ಬಲಹೀನತೆಗಳು ಬಿಟ್ಟು ಹೋಗ್ತದೆ, ಲೋಕದ ಮಾತುಗಳು ಬಿಟ್ಟು ಹೋಗ್ತದೆ. ವಾಗ್ದಾನದ ಮಾತುಗಳು ನೆನಪಿಗೆ ಬರ್ತದೆ ಪ್ರಿಯರೇ. ವಾಗ್ದಾನದ ಮಾತುಗಳು ನಿಮ್ಮ ಜೀವಿತವನ್ನು ನಡೆಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಈ ಆಲಯದ ವೈಭವವು, ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತಲೂ ವಿಶೇಷ. ಅಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಕೂಡ ಅಸಾಧ್ಯ, ಅದನ್ನು ಎಣಿಸಲಿಕ್ಕೆ ಕೂಡ ಅಸಾಧ್ಯ. ಅಂತ ಕೃಪೆಯಲ್ಲಿ, ಅಂತ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ಪ್ರಿಯ ದೇವಜನರೇ ನಿಮ್ಮನ್ನು ನಡೆಸುವನಾಗಿದೆ. ನೀವು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ನೀವು ಎಲ್ಲವನ್ನು, ಸೈತಾನನು ನಿಮ್ಮ ಜೀವಿತದಲ್ಲಿ ಏನೇನು ಕದ್ದುಕೊಂಡಿದ್ದಾನೋ ಎಲ್ಲವನ್ನು ನೀವು ಹೊಂದಿಕೊಳ್ಳುವುದಕ್ಕಾಗಿ, ಆ ವೈಭವದಲ್ಲಿ ನಿಮ್ಮನ್ನು ನಡೆಸುವುದಕ್ಕಾಗಿ ಆ ಪರಲೋಕದ ತಂದೆಯಾದ ದೇವರು, ಕರ್ತನಾದ ಯೇಸು ನಿಮ್ಮ ಜೀವಿತದಲ್ಲಿ ಬರುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತವನ್ನು, ದೇವರು ಕೊಟ್ಟಿರುವಂಥ ಈ ಉತ್ತಮವಾದ ಒಂದು ಜೀವಿತವನ್ನು, ಒಂದು ಲೈಫನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಪ್ರಿಯರೇ. ಅದು ನಾಶವಾಗಿ ಹೋದರೆ, ಯಾವುದು ಕೂಡ, ಒಂದು ಗ್ಲಾಸ್ ಕೆಳಗೆ ಬಿದ್ದು ಒಡೆದು ಹೋದರೆ ಅದು ತಿರುಗಿ ಒಂದು ಗೂಡಿಸ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಒಂದು ಜೀವಿತ, ಅದು ಉತ್ತಮವಾದ ಜೀವಿತ, ಅದು ಮಹಿಮೆಯಿಂದ ತುಂಬಲ್ಪಟ್ಟಂಥ ಜೀವಿತ, ಅದು ಬೆಲೆಯುಳ್ಳಂಥದ ಜೀವಿತ. ಅದನ್ನು ಕರ್ತನಿಗಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ, ಒಂದು ವೇಳೆ ಹೃದಯಗಳನ್ನು ಕಠಿಣ ಮಾಡಿಕೊಂಡು ಆ ಹಿಂದಿನ ವೈಭವದಲ್ಲೇ ನೀವು ಹೋಗುವುದಾದರೆ ಎಲ್ಲವನ್ನು ನಷ್ಟಪಡಿಸಿಕೊಳ್ತೀರಿ. ನಂತರ ಬೇಕು ಎಂಬುದಾಗಿ ಹೇಳಿದ್ರು ಕೂಡ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ಎಷ್ಟೋ ಜನ ಕ್ರೈಸ್ತರು ದೇವರ ಮಕ್ಕಳು ಹೇಳಿಕೊಂಡು ಹಿಂದಿನ ವೈಭವದಲ್ಲೇ ಜೀವಿಸ್ತಿದ್ದಾರೆ. ದೇವರಿಟ್ಟಿರುವಂತಹ ಮಹಿಮೆಯುಳ್ಳ ವೈಭವ, ದೇವರು ಕೊಟ್ಟಿರುವಂಥ ಒಳ್ಳೆಯ ಅವಕಾಶವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುವಂಥ ನೀವು ಯಾರೇ ಆಗಿರಲಿ, ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಎಲ್ಲ ವೈಭವ, ಆ ಮಹಿಮೆಯಿಂದ ತುಂಬಲ್ಪಟ್ಟಂಥ ಆ ಮಹಿಮೆ ಅದು ನಿಮ್ಮದಾಗಿರಬೇಕು. ನಿಮ್ಮ ಜೀವಿತದಲ್ಲಿ ಅದು ಆವರಿಸಿಕೊಂಡಿರಬೇಕು. ನಿಮ್ಮ ಜೀವಿತದಲ್ಲಿ ಅದು ನಡೆಸಲ್ಪಡಬೇಕು. ಅದಕ್ಕೋಸ್ಕರ ಇದುವೇ ಪ್ರಸನ್ನ ವೇಳೆಯು, ಸುಪ್ರಸನ್ನತೆಯ ಕಾಲ.
ಈ ದಿನವನ್ನು ನಾಳೆ ನೋಡುವ, ನಾಡ್ದು ನೋಡುವ ಎಂಬುದಾಗಿ ಹೇಳುವುದಾದರೆ, ಈ ಒಂದು ಕ್ಷಣದಲ್ಲಿ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ ಪ್ರಿಯರೇ. ಈ ದೇವರು ಕೊಟ್ಟಿರುವ ಈ ಸಮಯವನ್ನೇ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ, ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ, ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡಿ. ಉನ್ನತವಾದ ವೈಭವದಲ್ಲಿ ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಅನೇಕ ವಾಗ್ದಾನಗಳು ಅನೇಕ ನಿಮ್ಮ ಜೀವಿತದಲ್ಲಿ ಇದೆ ಪ್ರಿಯರೇ. ಯಾಕೆ ಅದು ತಡೆಗಳಾಗ್ತಾ ಇದೆ? ಯಾಕೆ ಅದು ನೆರವೇರ್ತಾ ಇಲ್ಲ? ಯಾವುದೋ ಒಂದು ಭಾಗದಲ್ಲಿ ಹಿಂದಿನ ವೈಭವ ನಿಮ್ಮನ್ನು ತಡೆ ಮಾಡ್ತಾ ಇದೆ. ದೇವರಿಟ್ಟಿರುವಂಥ ಮಹಿಮೆಯುಳ್ಳ ಮುಂದಿನ ವೈಭವ ಅದು ಲೋಕ ಕೂಡ ನೋಡಬೇಕು. ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂಥ ಈ ಒಳ್ಳೆ ಆಪರ್ಚುನಿಟಿ, ಈ ಒಳ್ಳೆ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಕರ್ತನಿಗಾಗಿ, ಕರ್ತನು ನಿಮ್ಮನ್ನು ತನಗೋಸ್ಕರ ಪ್ರತಿಷ್ಠಿಸಿಕೊಂಡಾಗಿ ಆಗಿದೆ. ಯಾಕಂದರೆ ದೇವರ ಆತ್ಮನಿಂದ ಆರಿಸಲ್ಪಟ್ಟವರು. ಈ ವಾಕ್ಯವನ್ನು ಪ್ರೀತಿ ಮಾಡಿ, ಈ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ರಿಸೀವ್ ಮಾಡಿ, ಈ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಈ ವಾಕ್ಯಕ್ಕೆ ನೀವು ವಿಧೇಯರಾಗಿ ಮುಂದಿನ ನಿಮ್ಮ ಜೀವಿತವೆಂಬ ವೈಭವ ದೇವರ ಆತ್ಮನೇ ತೋರಿಸಿಕೊಡ್ಲಿಕ್ಕಿದ್ದಾನೆ. ದೇವರು ಕೊಟ್ಟಿರುವುದು ಈ ಅವಕಾಶವನ್ನು, ಈ ಸಮಯವನ್ನು ಬೆಲೆಯುಳ್ಳದು, ಮಾನ್ಯವಾದದ್ದು, ಮಹಿಮೆಯುಳ್ಳದೆಂಬುದಾಗಿ ತಿಳಿದುಕೊಂಡು ಈ ವಾಕ್ಯವನ್ನು ಗೌರವಿಸ್ತಾ, ಈ ವಾಕ್ಯವನ್ನು ಸನ್ಮಾನಿಸುತ್ತಾ, ಈ ವಾಕ್ಯವೆಂಬಾತನಿಗೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಈ ದಿನ ನಿಮ್ಮ ಮುಂದಿನ ವೈಭವವನ್ನು ನೀವು ನೋಡಲಿಕ್ಕಿದ್ದೀರಾ. ಮುಂದಿನ ವೈಭವದಲ್ಲಿ ಪರಲೋಕದ ಸಮಾಧಾನ ಕೂಡ ನಿಮ್ಮೊಂದಿಗಿರ್ತದೆ. ಪರಲೋಕದ ಸಮಾಧಾನ ಅಧಿಪತಿ ನಿಮ್ಮೊಂದಿಗಿರ್ತಾನೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಡ್ಯಾಡಿ, ನಿನ್ನ ಮಕ್ಕಳಲ್ಲಿ ಸ್ವಾಮಿ ಹಿಂದಿನ ವೈಭವ ಅದು ಪ್ರಯೋಜನಕರವಾಗಿರುವುದಿಲ್ಲ. ನಿನ್ನ ಪರಲೋಕದ ವೈಭವ ಅದು ಮಹಿಮೆಯಿಂದ ತುಂಬಲ್ಪಟ್ಟಿದೆ. ಅದು ನಿನ್ನ ಸೇವೆಯಿಂದ ತುಂಬಲ್ಪಟ್ಟಿದೆ, ನಿನ್ನ ವಾಕ್ಯದಿಂದ ತುಂಬಲ್ಪಟ್ಟಿದೆ. ಡ್ಯಾಡಿ, ಎರಡು ಮಾರ್ಗಗಳನ್ನು ನಿನ್ನ ಮಕ್ಕಳ ಮುಂದೆ ನೀನು ಇಟ್ಟಿದೆ. ಹಿಂದಿನ ಮಾರ್ಗವನ್ನು ಮುಂದೆ ಇಟ್ಟಿರುವಂತೆ ನಿನ್ನ ಮಾರ್ಗವನ್ನು ಆರಿಸಿಕೊಳ್ಳುವಂಥದ್ದು. ಆದರೆ ಕರ್ತನೆ, ನಿನ್ನಲ್ಲಿ ಕೇಳಿಕೊಳ್ಳುವುದು ಒಂದೇ, ಹಿಂದಿನ ಮಾರ್ಗದಲ್ಲಿ, ಹಿಂದಿನ ವೈಭವದಲ್ಲಿ ಯಾರು ಸಿಕ್ಕಿಕೊಳ್ಳದೆ ಮುಂದಿನ ದಿನದಲ್ಲಿ ನೀನಿಟ್ಟಿರುವಂಥ ಆ ಮಹಿಮೆಯಿಂದ ತುಂಬಲ್ಪಟ್ಟಂತಹ ವೈಭವವನ್ನು ನಿನ್ನ ಮಕ್ಕಳು ನಿನ್ನ ಆತ್ಮನ ಮೂಲಕ ಹೊಂದಿಕೊಂಡು ನಿನ್ನ ಆತ್ಮನಿನಲ್ಲಿ ಜೀವಿಸ್ಲಿಕ್ಕಾಗುವಂತೆ, ತಮ್ಮನ್ನು ತಾವು ನಿನಗೆ ಸಮರ್ಪಿಸ್ಲಿಕ್ಕಾಗುವಂತೆ, ಎಲ್ಲ ಸೈತಾನನ ಬಂಧನ ಕಟ್ಟಲ್ಪಟ್ಟು ಮುರಿಯಲ್ಪಡಲಿಕ್ಕೆ ನಿನ್ನ ವೈಭವ, ನಿನ್ನ ಪರಲೋಕದ ಸಮಾಧಾನ ನಡೆಸುವಂಥದ್ದಾಗಿದೆ. ಪರಿಶುದ್ಧನಾದ ನನ್ನ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು. ನಿನ್ನ ಮಕ್ಕಳ ಜೀವಿತದಲ್ಲಿ ಒಳಿತನೇ ನೀನು ಮಾಡ್ತೀನಿ. ಕೇಳುವಂಥ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದನ್ನು ಹೃದಯಗಳನ್ನು ನೀನು ಟಚ್ ಮಾಡು, ಮಾರ್ಪಡಿಸು. ಮುಂದಿನ ವೈಭವದಲ್ಲಿ ನಿನ್ನ ಮಕ್ಕಳನ್ನು ನಡೆಸು. ಯೇಸು ಎಂಬ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.